ಮುಂದೆನೆ ತಬ್ಗೊಂಡ್ಲು, ಮುತ್ಕೊಟ್ಟು ಹೋಗೇ ಬಿಟ್ಲು. ನನ್ನ ಕೈನಲ್ಲಿ ಏನು ಮಾಡಕ್ಕಾಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ಲ. ಯಾಕೆ ಹಿಂಗ ಆಗ್ತಾ ಇದೆ? ಸೀನನ್ ಬಿಟ್ಕೊಡಕ್ಕೆ ನಂಗೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ? ಆದ್ರೆ ನಂಗೆ ಗೊತ್ತು, ನಾನು ದಪ್ಪ ಇದ್ದೀನಿ, ನೋಡಕ್ ಚೆನ್ನಾಗಿಲ್ಲ, ಅಸಹ್ಯವಾಗಿದ್ದೀನಿ. ಸೀನಾ ನನ್ನ ಜೊತೆ ಖುಷಿಯಾಗಿರಲ್ಲ. ಅದಕ್ಕೆ ಪಿಂಕಿ ಜೊತೆ ಆದ್ರೂ ಸುಖವಾಗಿರ್ಲಿ ಅಂತ ಅನ್ಕೊಂಡೆ. ಆದ್ರೆ ಇವತ್ ನನ್ ಕಣ್ ಮುಂದೆ ನಡೆದಿದ್ದೆಲ್ಲ ನೋಡಿದ್ರೆ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಇನ್ಯಾವ ಹೆಣ್ಣಿಗೂ ಈ ತರ ಮಾತ್ರ ಮಾಡ್ಬೇಡ. ನನ್ಗಾಗ್ತಿರೋ ನೋವಿಗೆ ನಾನೇ 10 ಸಲ ಸತ್ತು ಮತ್ತೆ ಹುಟ್ಟು ಬಂದಂಗ ಆಗ್ತಾ ಇದೆ. ಎಲ್ಲ ಹೆಣ್ಣಿಗೂ ಇಷ್ಟೊಂದೆಲ್ಲ ನೋವು ತಡ್ಕೊಳ್ಳೋ ಶಕ್ತಿ ಇರಲ್ಲ ದೇವ್ರೆ. ಅಣ್ಣ ಅದಕ್ಕೆ ಬೇರೆ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು. ನಾನು ಅಳ್ಬಾರ್ದು, ನಗ್ಬೇಕು ನಗ್ಬೇಕು. ನಗುನೇ ಬರ್ತಾ ಇಲ್ಲ ನಂಗೆ. ರಶ್ಮಿ, ಇಲ್ಲ ಇಲ್ಲ, ನಗು ನಗು ರಶ್ಮಿ, ನಗು. ಅಣ್ಣ ಅದಕ್ಕೆ ಗೊತ್ತಾಗ್ಬಾರ್ದು. ನಗು 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 ನಗು. ಇಷ್ಟು ಸಾಕು, ಹಿಂಗೆ ಹೋಗ್ತೀನಿ. ಅಣ್ಣ, ಅತ್ತಿಗೆ. ಗುಂಡು ಜೊತೆ ಇದ್ರೆ ಓದ್ತೋಗೋದೇ ಗೊತ್ತಾಗಲ್ಲ, ನಗ್ಸ್ತಾನೆ ಇರ್ತಾಳೆ ಹೇಳು. ಅಯ್ಯೋ ಅಣ್ಣ, ನೀನ್ ನನ್ ಮಾತಿಗೆ ಹಿಂಗಂತ ಇದ್ಯಾ? ಇನ್ ನಮ್ ಯಜಮಾನ್ರು ಒಳ್ಳೆ ಮೂಡಲ್ಲಿದ್ದಾಗ ಮಾತಾಡೋದನ್ನ ಕೇಳಿಸ್ಕೋಬೇಕು. ಮನೆಯವರೆಲ್ಲ ಕೂತ್ಕೊಂಡು ಒಳ್ಳೆ ನೆಚ್ಚಿನ ಚಿತ್ರಗೀತೆ ಕೇಳಿಸ್ಕೊಂಡಂಗೆ ಕೇಳಿಸ್ಕೊತಿರ್ತೀವಿ. ಗುಂಡು ಸೀನಾ ನಮ್ಗೇನು ಹೊಸಬನ, ಅವನೇನು ಅಂತ ನಮ್ಗೆಲ್ರಿಗೂ ಗೊತ್ತು. ಅದ್ಗೆ ನೀವ್ ಅವ್ರ ಬಗ್ಗೆ ತಿಳ್ಕೊಂಡಿರೋದು ಸ್ವಲ್ಪ ಕಮ್ಮಿನೇ. ಹೆಂಡತಿಯಾಗಿ ನಾನ್ ತಿಳ್ಕೊಂಡ್ರಷ್ಟು ನೀವಿನ್ನೂ ತಿಳ್ಕೊಂಡಿಲ್ಲ ಅದ್ಗೆ, ಅಲ್ವೇನ್ರಿ? ರಾಮೈದನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿದ್ರಂತ ಸತ್ಯ ನಿಂಗೇನವ ಗೊತ್ತೈತೆ? ನನ್ ಗಂಡ ನೋಡಕ್ಕೆ ಪೊರ್ಕಿ ತರ ಇರ್ಬೋದು, ಆದ್ರೆ ಶ್ರೀರಾಮಣ್ಣ ಹೆಂಡತಿ ಅಂದ್ರೆ ಪಂಚ ಪ್ರಾಣ. ಯಾವಾಗ್ಲೂ ನನ್ ಸೆರ್ಗಿಡ್ಕೊಂಡೇ ಓಡಾಡ್ತಿರ್ತಾರೆ. ನಾನ್ ಕೆಮ್ಮಿದ್ರು ಗಾಬರಿ ಆಗ್ತಾರೆ, ಕ್ಯಾಕರ್ಸಿದ್ರು ಗಾಬರಿ ಆಗ್ತಾರೆ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ನಂಗೆ ಮುಂಚೆ ಎಲ್ಲ ಮಳೆ ಅಂದ್ರೆ ಏನು ಅಂತ ಗೊತ್ತಿತ್ತು. ಆದ್ರೆ ಇವ್ರನ್ ಮದ್ವೆ ಆಗಿ ಬಂದ್ಮೇಲೆ ಮುತ್ತಿನ ಮಳೆ ಅಂತಾನೂ ಒಂದಿದೆ ಅಂತ ಗೊತ್ತಾಗೋಯ್ತು. ಅಲ್ವೇನ್ರಿ? ಗುಂಡು, ನೀನು ಸೀನಾ ಇಷ್ಟು ಖುಷಿಯಾಗಿರೋದನ್ನ ಕೇಳಿ ನಾನು ನನ್ನ ಗಂಡ ಆಕಾಶದಲ್ಲಿ ತೇಲ್ತಾ ಇದ್ದೀವಿ. ಆಕಾಶ ಅಲ್ಲ, ಅದಕ್ಕೂ ಮೇಲೆ. ನನ್ ಗಂಡ ಮನ್ಸಲ್ಲಿ ಕೆಂಡ ಇಟ್ಕೊಂಡು ಹೊರಗಡೆ ನಂಗೆ ನಗೆ ಸೂಸ್ತಾ ಇದೀಯಾ? ಆ ಮಹಾಕಾಳವ ನೋಡ್ತಾ ಇರ್ತಾಳೆ. ತೆಪ್ ಮಾಡಿ ತಪ್ಪಿಸ್ಕೊಂಡು ಓಡಾಡೋರ್ಗೆ ಸರಿಯಾದ ಶಿಕ್ಷೆ ಕೊಡ್ತಾಳೆ, ಸರಿಯಾದ ಶಿಕ್ಷೆ ಕೊಡ್ತಾಳೆ. ಯಾರಲ್ಲ ಫೋನು? ನಂದೇ. ನಿಂದೆ ಫೋನ್ ಅಂತ ಗೊತ್ತು, ಯಾರಲ್ಲ ಫೋನ್ ಮಾಡ್ತಿರೋದು? ಅದು ಅಣ್ಣ,
ಅದೇ ಅವ್ರ ಫ್ರೆಂಡ್ಸು ಮಾಮೂಲಿ ರಮೇಶ ಕಿಶೋರ ಇರಬೇಕು, ಜಿಮ್ ಕಡೆ ಕರಿತಾ ಇರಬೇಕು ಅಲ್ವೇನ್ರಿ? ಓ ಅದು ಹೋಗಿ ದಂಡ ಉಡಿಸ್ಬೇಕಂತೆ, ಹೋಗಿ ಹೇಳ್ಕೊಟ್ಬಿಟ್ಟು ಬರ್ತೀನಿ. ಹಂಗೆ ಜೋಪಾನಕಲ್ಲ. ಅವ್ರ ಹಂಗೆ ಅಣ್ಣ, ತುಂಬಾ ಡೆಡಿಕೇಶನ್. ಅವಾಗ ಜಿಮ್ ಕಡೆ ಹೋಗಿ ಬರ್ತಾನೆ ಇರ್ತಾರೆ. ಸೀನಾ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾನ. ಗುಂಡು ಯಾವತ್ತೂ ಸುಳ್ಳು ಹೇಳಲ್ಲ, ಅವಳ ಮಾತಲ್ಲಿ ನಿಜ ಇದೆ ಅಂತ ನಾನು ನಂಬ್ತೀನಿ. ಇವಾಗ ಮಾವನೇ ನನ್ನನ್ನು ಹೊರಗೆ ಕಳಿಸೋ ಹಾಗೆ ಮಾಡಬೇಕು. ಹೆಂಗ್ ನಡೀತಾ ಇದೆ ಅಂಗಡಿ ಕಡೆ ಎಲ್ಲ ವ್ಯವಹಾರ? ಅಂಗಡಿ ವ್ಯವಹಾರ ಎಲ್ಲ ಅಯ್ಯೋ ರಶ್ಮಿ, ಈ ಸಿಕ್ಕಿರೋ ಥರ ಗಂಡ ಸಿಗೋಕ್ಕೆ ನೀನು ಪುಣ್ಯ ಮಾಡಿರಬೇಕು. ಕೆಲವರು ಇರ್ತಾರೆ ಬಾಯಲ್ಲಿ ಬೆಣ್ಣೆ ಇಟ್ಕೊಂಡಂಗೆ ಮಾತಾಡ್ತಾರೆ. ಏನು ಪ್ರಯೋಜನಕ್ಕೆ? ನಾನು ಸಿಟಿಲಿದ್ದಾಗ ನೂಡಲ್ಸು ಚೌಮೀನು ಅಂತ ಏನೇನೋ ತಿಂತಿದ್ದೆ. ಆದರೆ ಈ ಹಳ್ಳಿಗೆ ಬಂದಮೇಲೆ ಚೈನೀಸ್ ಫುಡ್ನ ತಿಂದೇ ಇಲ್ಲ. ಹೋಗ್ಲಿ ಕರ್ಕೊಂಡು ಹೋದ್ರಾ? ಇಲ್ಲ. ಕಡೆ ಪಕ್ಷ ಪಾರ್ಸಲ್ ಆದ್ರೂ ತಂದು ಕೊಟ್ರ? ಇಲ್ಲ. ಎಲ್ಲ ನನ್ನ ಹಣೆ ಬರ. ಅಯ್ಯಯ್ಯೋ, ಪಾರುಗ್ ಇದೆಲ್ಲ ಆಸೆ ಐತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಅಲ್ಲ ಪಾರು, ನೀನು ಈ ಚೀನಾದವ್ರು ಊಟ ತಿನ್ಬೇಕು ಅಂದಲ್ಲ, ಈಗ ನಿಂಗೆ ಚೀನಾದವ್ರು ಭಾಷೆ ಬರುತ್ತಾ? ಇಲ್ಲ ತಾನೆ, ಅನ್ಮ್ಯಾಕೆ ಅವ್ರು ಊಟ ತಿಂದ್ರು ಏನು ಅರ್ಥ ಐಕಿಲ್ಲ. ಅಲ್ಲೇನೋ ಹೋಗುಂಡು. ಒಂದ್ ನಿಮಿಷ, ನಾ ಬಂದೆ. ಅದಕ್ಕೆ ಒಂದ್ ನಿಮಿಷ ಹೋಗಿ ಬರ್ತೀನಿ. ಗುಂಡು ಅದಕ್ಕೆ ಬರ್ತೀವಿ.